Hello guys, welcome back to my YouTube channel and this is the sudden ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ನ. ಈಚೆ ಹೋಗ್ತಾ ಇದ್ದೀವಿ ಆ್ಯಂಡ್ ಸುಮ್ಮನೆ ಹೋಗ್ತಾ ಇರೋದು. ಬೇರೆ ಪ್ಲ್ಯಾನ್ ಇತ್ತು, ಆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಹೆಂಗಿದ್ರು ರೆಡಿ ಆಗಿದ್ನಲ್ಲ ಅಂತೇಳಿ ಪಿಕ್ಕಾಗಿ ತೊಗೊಂಡು ಹೋಗ್ಬಿಟ್ಟು ಏನಾದ್ರು ತೊಗೊಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಪಾರ್ಸೆಲ್ ತೊಗೊಬರ್ತೀವಿ. ಫಸ್ಟ್ ಟೈಮ್ ಇವನು ಸೆಕೆಂಡ್ ಟೈಮ್ ಅನ್ಸುತ್ತೆ ಬಿಟ್ಬಿಟ್ಟು ಹೋಗ್ತಿರೋದು. ಬಟ್ ಲಾಸ್ಟ್ ಟೈಮ್ ಅನನ್ಯ ಜೊತೆ ಹೋಗಿದ್ದೆ, ಈ ಸತಿ ಪ್ರದೀಪ್ ಜೊತೆ ಹೋಗ್ತಾ ಇದ್ದೀನಿ. ಬಂದುಬಿಟ್ಟು ಹೇಳ್ತೀನಿ ನಿಮಗೆ ಏನು ಸ್ಟೋರಿ ಏನಿದೆ ಅದನ್ನು. ನೆನ್ನೆನೂ ಹೋಗಿದ್ವಿ ಬಟ್ ಬ್ಲಾಗ್ ಮಾಡಿನಪ್ಪ. ನೆನ್ನೆ ಅಂತೂ ಫುಲ್ ಕಿರಿಕಿರಿ ಇವು ಫುಲ್ ಅಳ್ತಾ ಇದ್ದ. ಇವತ್ತು ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ. ಇವತ್ತು ಬೇರೆ ಹತ್ರ ನಾವು ಹೋಗೋದು ಪ್ಲ್ಯಾನ್ ಇದ್ದು ರೆಡಿಯಾಗಿದ್ವಿ ಕಾರ್ ಸರ್ವಿಸಿಗೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ಅವರು ಕಾಲ್ ಮಾಡಿಬಿಟ್ಟು 7-8 ವೆಹಿಕಲ್ಸ್ ಬಂದಿದೆ ಸರ್ ಅವರು, ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಕೊಡೋಣ ಅಂತ ಹೇಳಿ, ಬೇಡ ಹೋದ್ರೂ ಲೇಟ್ ಆಗುತ್ತೆ ಅಂತ, ಅದರಲ್ಲಿ ಇವನು ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಎನಿಹೌ ಇನ್ನೊಂದು ದಿನ ಈಚೆ ಹೋಗೋದಿದೆ ಶಾಪಿಂಗ್ಗೋಸ್ಕರ. ಅದಕ್ಕೆ ಇವಾಗ ಹೋಗಲಿಲ್ಲ. ಆ್ಯಂಡ್ ಕಮ್ ಲೆಟ್ಸ್ ಗೋ. ನೆನ್ನೆ ಹೋಗಿದ್ದೆ ಗೈಸ್, ನನ್ನದು ಚೈನ್ ಲೆಂತ್ ಉದ್ದ ಇದೆ ಅಂತ ಹೇಳಿ ಕಟ್ ಮಾಡಿಸ್ಕೊಬರೋಕ್ಕೆ. ಆ್ಯಂಡ್ ಇಷ್ಟು ಮಾಡಿಸ್ಕೊಬಂದಿದ್ದೀನಿ. ಇಷ್ಟಿದೆ ಇವಾಗ. ಫಸ್ಟ್ ಮಾಡಿಸಿದಾಗ ಸ್ವಲ್ಪ ಇಷ್ಟಿದ್ದು ಅನಿಸುತ್ತೆ, ಅದು ಲಿಂಕ್ ಬಿಟ್ಕೊಂಡೇನೋ ಉದ್ದ ಆಗುತ್ತಲ್ಲ ಆ ಥರ ಆಗಿತ್ತು. ಹೋಗಿ ಅಷ್ಟು ಮಾಡಿಸ್ಕೊಬಂದಿದ್ದೀನಿ. ಆ್ಯಂಡ್ ಕಮ್ ಲೆಟ್ಸ್ ಗೋ. ಇವಾಗ ಹೋಗೋಣ. ಅವರು ಬಂದು ಲಾಗಿನ್ ಆಗಬೇಕು. ಟುಡೇ ಇಸ್ ಫ್ರೈಡೇ ಆ್ಯಂಡ್ ಕಮ್ ಲೆಟ್ಸ್ ಸ್ಟಾರ್ಟ್ ದಿ ಬ್ಲಾಗ್. ಎಸ್ ನಾವು ತಿಪ್ಟೂರ್ಗೆ ಹೋಗೋದು ಸ್ಟಾಪ್ ಆಗಿದ್ದೆ ಪಾಪುಯಿಂದ. ನಾವು ಅವನ ಬಗ್ಗೆನೇ ಥಿಂಕ್ ಮಾಡ್ತಾಯಿದ್ವಿ. ಹತ್ರ ಏನಾದರೂ ಇವನು ಹತ್ರ ಫೀಡ್ ಮಾಡ್ಸೋಕ್ಕೆಲ್ಲ ಪ್ಲೇಸ್ ಇದೆಯಾ ಹಂಗೆ ಹೀಗೆ ಅಂದ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅದಕ್ಕೋಸ್ಕರನೇ ಸ್ವಲ್ಪ ಲೇಟ್ ಆಯಿತು. ಲೇಟ್ ಆದಮೇಲೆ ಅವ್ರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ದು ಆಲ್ರೆಡಿ ಇಷ್ಟೊಂದು ವೆಹಿಕಲ್ಸ್ ಇದೆ ಅಂತ ಹೇಳ್ಬಿಟ್ಟು. ಇಲ್ಲ ಅಂದಿದ್ರೆ ಅಲ್ಲಿಗೆ ಹೋಗಿ ರಿಟರ್ನ್ ಬರಬೇಕಿತ್ತು. ಇಲ್ಲ ಅಷ್ಟು ಹೊತ್ತು ಅದಾಗೋ ತನಕ ನಾವು ಬೇರೆ ಏನಾದರೂ ಮಾಡ್ಕೊಂಡು ಟೈಮ್ ಪಾಸ್ ಮಾಡಬೇಕಾಗಿತ್ತು. ನಾನು ಅದಕ್ಕೆ ಡಿಸೈಡ್ ಮಾಡಿದ್ದೀನಿ ಕಾರ್ ಸರ್ವಿಸಿಗೆ ಕೊಟ್ಟಾಗ ಮಾತ್ರ ಹೋಗ್ಬಾರ್ದು ಅಂತ. ಅದರಲ್ಲೂ ಫಸ್ಟೆಲ್ಲ ಏನು ಅನ್ನಿಸ್ತಿರಲಿಲ್ಲ, ಬಟ್ ಇವಾಗ ಕಾರು ಇಲ್ಲದೆ ಅವನನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಅಂತ ಅನ್ನಿಸ್ತು. ಬಿಕಾಸ್ ಅಟ್ಲೀಸ್ಟ್ ಕಾರ್ ಇದ್ದರೆ ನಾವು ಕಾರಲ್ಲಾದರೂ ಫೀಡ್ ಮಾಡಿಸ್ಬೋದು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಆ್ಯಂಡ್ ಇವಾಗ ನಾನು ಈಚೆ ಹೋಗ್ತಾ ಇದ್ದೀವಿ. ಹೋಗಿ ಏನಾದ್ರು ತೊಗೊಬರೋಣ. ಅದು ಹೊಸ್ದಾಗಿ ಓಪನ್ ಆಗಿರೋ ಬೇಕ್ರಿ ಇದೆ ಅಂತ, ಅಲ್ಲಿ ಬೇಕಿಂಗ್ ಐಟಮ್ಸ್ ಇದೆಲ್ಲ ಚೆನ್ನಾಗಿರುತ್ತೆ. ಬಟ್ ಟೇಸ್ಟ್ ಮಾಡಿರೋದು ಯಾರನ್ನೂ ಕೇಳಿಲ್ಲ ನಾನು. ನೋಡೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು. ಜಾಸ್ತಿ ಏನಾದರೂ ಕಲೆಕ್ಷನ್ ಜಾಸ್ತಿ ಇದೆ, ವೆರೈಟೀಸ್ ಎಲ್ಲ ಇದೆ ಅಂತ ನೋಡೋಣ. ಅವರು ಹೋಗಿಲ್ಲ, ನಾನು ಅವರಿಬ್ಬರು ಫಸ್ಟ್ ಟೈಮ್ ಹೋಗ್ತಿರೋದು. ಹೋಗೋಣ ಬಂದಿದ್ವಿ. ನೆಕ್ಸ್ಟು ಪಾಪುಗೇನಾದರೂ ಶಾಪಿಂಗ್ ಮಾಡೋದಿದೆ, ಅಲ್ಲಿಗೆ ನಾಡಿದ್ದು ಯಾವಾಗಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಹತ್ರದಲ್ಲಿ ಫಂಕ್ಷನ್ ಕೂಡ ಬಂದಿದೆ. ಎಕ್ಸೈಟೆಡ್ ಆ್ಯಂಡ್ ಕಮ್. ರೋಡ್ ಇಲ್ಲೇ ನಿಲ್ಸಿ ಬ್ರೇಕ್ ಆಗ್ತು. ನಮ್ಮೂರೇ ಹುಡುಗ. ಇವಾಗ ಹೆಂಗೆ ಅಂತ ಅಂದ್ರೆ, ನಮ್ಮೂರು ನಾವು ಸ್ಕೂಲಿಗೆಲ್ಲ ಬರ್ತಿದ್ದು ಇಲ್ಲಿಗೆನಾ ಆಯ್ತಾ, ಮದ್ವೆ ಆಗಿರೋದು ಇಲ್ಲಿಗೆನಾ. ಅದಕ್ಕೆ ನನ್ಗೆ ಒಂಥರ ಗಂಡನ ಮನೆ ತರ ಎಲ್ಲ ಡಿಫ್ರೆಂಟ್ ಫೀಲ್ ಅಂತ ಅನ್ಸೋದೇ ಇಲ್ಲ. ಇದು ನಮ್ಮೂರೇ ತರನೇ ಫೀಲ್ ಇರೋದು ನನ್ಗೆ ಇವಾಗ್ಲೂ ತನಕ. ಹಂಗೆ ಹತ್ರದಲ್ಲಿ ಮದ್ವೆ ಆಗಿ ಅವಾಗ ಏನು ನಮ್ಗೆ ಡಿಫ್ರೆನ್ಸ್ ಅನ್ಸಲ್ಲ. ಗಂಡನ ಮನೆ ಬೇರೆ ತರ, ನಮ್ದು ದೂರ ಇದೆ ಆ ತರ ಎಲ್ಲ. ಏನಾದ್ರು ಬೇಕಂದ್ರೆ ಪಟ್ ಅಂತ ಬರ್ಬೋದು, ಪಟ್ ಅಂತ ಹೋಗ್ಬೋದು. ಹತ್ರ ಅಲ್ಲಿ ಮದ್ವೆ ಆದ್ರೆ ಯಾವಾಗ ಬೇಕು ಬಂದು ಹೋಗೋದು ಮಾಡ್ಕೊಂಡು ಇರ್ಬೋದು. ಇಲ್ಲ ಅಂತ ಅಂದ್ರೆ ಸ್ವಲ್ಪ ಮೇ ಬಿ ಅವ್ರದ್ದು ಈಸಿ ಇರುತ್ತೇನೋ ನಂಗೆ ಗೊತ್ತಿಲ್ಲ. ಬಟ್ ನನಗಂತೂ ಹತ್ರ ಅಲ್ಲಿ ಮದುವೆ ಆಗಿರೋದು ಫುಲ್ ಖುಷಿ. ಬನ್ನಿ ಸದ್ಯ ಯಾವ್ದು ತೋರಿಸ್ತೀನಿ. ಓ ಇದೇನಾ ಕೇಕ್ ವರ್ಡ್? ಇದು ನಮ್ಮೂರವ್ರದ್ದೇ ಬಿಲ್ಡಿಂಗು. ಯಾರೋ ಕೂತ್ಕೊಂಡವ್ರೆ ಆ ಕಡೆ ಕೂತವ್ರು ಅಂಕಲ್. ಈ ಬಿಲ್ಡಿಂಗ್ ನಮ್ಮೂರವ್ರದ್ದೇ, ಮೇಲ್ಗಡೆ ಅವ್ರ ಮನೆ ಇರೋದು. ಓ ಇದನ್ನ ರೆಂಟಿಗೆ ಕೊಟ್ಟಿದ್ದಾರೆ. ಓಕೆ. ಚಿಕ್ಕ ಮಕ್ಳದ್ದು ಎಷ್ಟು ಕ್ಯೂಟ್ ಆಗಿದೆ, ಸಕ್ಕತ್ತಾಗಿದೆ. ಮಕ್ಳನ್ನ ಕರ್ಕೊಬಂದ್ರೆ ಬಿದ್ದು ಒದ್ದಾಡೋದು ಗ್ಯಾರಂಟಿ, ಕೊಡಿಸಿಲ್ಲ ಅಂದರೆ.
ಎಷ್ಟೆಷ್ಟು ಕ್ಯೂಟ್ ಆಗಿದೆ ಅಲ್ಲ ಅದು. ಇದು ಜಮ್ಸ್ ಇದೆ, ಬೈಕಲ್ಲಿ ಜಮ್ಸ್. ದೆನ್ ಇದು ಹೆಲಿಕಾಪ್ಟರು, ಬೈಕು, ಕಾರು, ಟ್ರೈನು ಎಲ್ಲ ಇದು ಇದೆ. ಇಟ್ಸ್ ನೈಸ್. ಕಲೆಕ್ಷನ್ ವೆರೈಟಿ ಸಕ್ಕತ್ತಾಗಿದೆ. ಅಲ್ಲೂ ಆ ಸೈಡು ಅಷ್ಟೇ ಮಕ್ಕಳದಂತೂ ಸಕ್ಕತ್ತಾಗಿದೆ. ಫುಲ್ ಆಟ ಸಾಮಾನು ಒಳಗಡೆ ಜಂಪ್ಸು ಆ ಥರ ಇಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ನಿಮ್ಮ ಮಗನ ಕರ್ಕೊಂಡು ಬನ್ನಿ, ನಾನು ಹೇಳ್ತಾನೆ ಪಾಪ ಅಪ್ಪ ಚೆನ್ನಾಗಿದೆ ಅಲ್ಲ. ಓ ಇಲ್ಲಿ ಜ್ಯೂಸಸ್ಸು ಇದೆ, ಕುತ್ಕೊಳ್ಳೋಕ್ಕೂ ಪ್ಲೇಸ್ ಇದೆ. ಬರ್ಡೇಸ್ ಎಲ್ಲ ಮಾಡ್ಬೋದು ಅನ್ಸುತ್ತೆ. ಹ್ಯಾಪಿ ಬರ್ಡೇ ಅಂತ ಹಾಕಿದ್ದಾರೆ. ತುರ್ಬೇಕೆರೆಯಲ್ಲಿರೋ ಪ್ಲೇಸ್ನೇ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದರೆ ಒಂದು ನ್ಯೂ ಆಗಿ ಓಪನ್ ಆಗಿರೋದು. ಇಟ್ಸ್ ನೈಸ್. ಹೆಂಗೋ ಸದ್ಯಕ್ಕೆ ನಮ್ದೆಲ್ಲ ಮುಗಿದ್ರೆ ನಮ್ಮ ಪಾಪ ಅಳ್ತಿಲ್ಲ ಅಂತ ಋತು ಫೋನ್ ಮಾಡಿದ್ದ. ಆ್ಯಂಡ್ ಪೇಸ್ಟ್ರಿ ವಾಸ್ ನಾರ್ಮಲ್. ಬ್ರೆಡ್ ನಮಗೆ ಅಷ್ಟು ಸಾಫ್ಟ್ ಇದೆ ಅಂತ ಅನಿಸ್ಲಿಲ್ಲ. ನೋಡೋಣ, ಬ್ಲ್ಯಾಕ್ ಫಾರೆಸ್ಟ್ ತೊಗೊಂಡಿದ್ದು. ಇವಾಗ ಯಾವುದಾದ್ರೂ ಬಾರ್ಡೇಸ್ಗೆ ಆ ಟೈಮಲ್ಲೆಲ್ಲ 1 kg ಆ ಥರ ತೊಗೊಂಡಾಗ ಸುಮ್ಮನೆ ಇಷ್ಟ ಆಗಿನಾದ್ರೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಟೇಸ್ಟ್ ಮಾಡಿ ನೋಡಿದ್ವಿ. ಬಟ್ ಅಷ್ಟು ಅಂದರೆ ಬ್ರೆಡ್ ಸಾಫ್ಟ್ನೆಸ್ ಅನಿಸ್ಲಿಲ್ಲ. ರಸಮಲೈಯೂ ಹಂಗೆ ಅನ್ನಿಸ್ತು, ಹಾರ್ಡ್ ಅಂತ ಅನ್ನಿಸ್ತು. ಆ ಮಿಲ್ಕು ಅಷ್ಟು ಅದು ಏನೋ ನಮಗೆ ಅದು ಟೇಸ್ಟ್ ಅಷ್ಟು ಅನಿಸಿಲ್ಲ. ನಿಮ್ಗೆ ಏನು ಅನಿಸ್ತು? ಅವರಿಗೂ ಸೇಮ್. ಫುಲ್ ಹಾರ್ಡ್ ಇತ್ತು. ರಸಮಲೈ ಕಟ್ ಮಾಡೋಕ್ಕೆ ಆಯ್ತಾ ಇಲ್ಲ, ಸ್ವಲ್ಪ ಗಟ್ಟಿ ಇತ್ತು. ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ದಿನ ಸ್ವೀಟ್ಸ್ ಎಲ್ಲ ತೊಗೊಳೋದು ಪ್ಲ್ಯಾನ್ ಇತ್ತು. ಡೋನಟ್ಸ್ ಸ್ವೀಟ್ ಎಲ್ಲ ಬೇಡ ಅಂತೇಳಿ ನಮ್ಮದು ನಾರ್ಮಲ್ ತೊಗೋತಿದ್ದು ಬೇಕ್ರಿಗೆ ಹೋಗೋಣ ಅಂದ್ಕೊಂಡ್ವಿ. ಬಟ್ ಇವರು ಎಲ್ಲೂ ಡೋನಟ್ಸ್ ಎಲ್ಲ ಏನು ಹೊರಗಡೆ ಅಷ್ಟು ಚೆನ್ನಾಗಿರಲ್ಲ, ನಾರ್ಮಲ್ ಇರುತ್ತೆ ಅಂತ ಹೇಳಿದ್ಕೆ ಇನ್ನೇನು ಬಿಡು ಬೇಡ ಅಂತ ಹೇಳಿ ಮಸಾಲೆ ಪುರಿ ಮತ್ತು ಪಾನಿಪುರಿ ತಿನ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಏನು ಜಾಸ್ತಿ ಹೊತ್ತು ಮಾಡಿಲ್ಲ, ಬಟ್ ಇಟ್ಸ್ ಓಕೆ. ಇಷ್ಟು ತನಕ ಹೆಂಗೋ ಅವನು ಮಲಗಿರ್ಲಿಲ್ಲ, ಎದ್ದಿದ್ದ. ಫೀಡ್ ಮಾಡಿಸ್ಬಿಟ್ಟು ಬಿಟ್ಬಿಟ್ಟು ಬಂದಿದ್ದೆ. ಆಟಾಡ್ತಾ ಇದ್ದಾನಂತೆ. ಋತು ಫೋನ್ ಮಾಡಿದ್ದ, ಅದಕ್ಕೆ ನಾನು ಅಳ್ತಿದ್ದಾನೇನೋ ಅಂತ ಅಂದ್ಕೊಬಿಟ್ಟೆ. ಅಳ್ತಾ ಇಲ್ಲ, ಬೇಗ ಹೋಗ್ಬಿಟ್ಟು ಪಾಪನ್ ಮಾತಾಡ್ಸೋಣ. ಇವರಿಗೂ ಬ್ಯುಸಿ ಇರೋದ್ರಿಂದ ಇವರು ಲಾಗಿನ್ ಆಗಬೇಕು ಗೈಸಿನ. ಇವರು 1 o'clock ಆಗಿದ್ದಲ್ಲ ಆಫ್ಟರ್ನೂನು. ಅದಕ್ಕೆ ವೀಕ್ ಡೇ ಆಗಿರೋದ್ರಿಂದ ಸ್ವಲ್ಪ ಹರಿಬರಿ. ಆ್ಯಂಡ್ ವೀಕೆಂಡಲ್ಲಿ ಹೋಗ್ತೀವಲ್ಲ ಅವತ್ತು ಕಂಪ್ಲೀಟ್ ಫ್ರೀ ಆಗಿರ್ತೀವಿ. ವ್ಲಾಗ್ಸ್ ಮಾಡ್ತಾ ಇಲ್ಲಲ್ಲ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ನಾನು ಹೆಂಗೆ ಅಂದರೆ ತಿಪ್ಟೂರ್ಗೆ ಹೋಗೋಕೆ ರೆಡಿ ಆಗ್ಬಿಟ್ಟು ಬಟ್ಟೆ ಬಿಚ್ಚೋಕ್ಕೆ ಮನ್ಸು ಬರ್ತಾ ಇಲ್ಲ. ಅಯ್ಯೋ ರೆಡಿ ಆಗಿದ್ದೀನಲ್ಲ, ಎಲ್ಲರೂ ಹೋಗ್ಬೇಕು, ರೆಡಿ ಆಗಿದ್ದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಹೋಯ್ತಾ ಇರೋದು. ಸರಿ ಆಯಿತು, ಮನೆಗೆ ಹೋಗೋಣ ಬನ್ನಿ. ಅಷ್ಟು ಚಿನ್ನಪ್ಪ ಪಾಚಿ ಮಾಡಿದ್ದಾನೆ. ಕೈ ತೋರಿಸ್ತೀನಿ ತರೀ. ಚಿನ್ನಪ್ಪ ಇಸ್ ಪಾಚಿ. ಅವನು ಬಿಟ್ಟು ಹೋಗ್ಬೇಕಾದ್ರೆ ಸುಮ್ಮನೆ ಇದ್ರೆ ಸಾಕು ಥರ ಅನಿಸುತ್ತೆ. ಬಟ್ ಬಂದಾಗ ಅಯ್ಯೋ ಪಾಪ ಅಂತ ಅನಿಸುತ್ತೆ. ಅವನು ನೋಡಿದಾಗ ಹಂಗೆ ಅನಿಸುತ್ತೆ. ಪಾಪ ಅಲ್ಲ, ನಮ್ಮಮ್ಮ ಬಿಟ್ಟು ಹೋಗಿದ್ದಾಳೆ ಅಂತ ಅಂದ್ಕೊಂಡೇನೋ ಅಂತ ಅನಿಸುತ್ತೆ. ಅಯ್ಯೋ ಅಂತ ಅನಿಸುತ್ತೆ, ಒಂಥರ ಹೊಟ್ಟೆಲ್ಲ ಉರಿಯುತ್ತೆ. ಪಾಪ ಪಾಚಿ ಮಾಡೈತೆ. ಸ್ವಲ್ಪ ಹೊತ್ತು ಆಟ ಆಡಿದ್ನಂತೆ. ಆಮೇಲೆ ಕುಯ್ ಅಂತ ಅಂತಿದ್ದಂತೆ. ಅಮ್ಮ ಹಂಗೆ ಮಾತಾಡ್ಸ್ಕೊಂಡು ಇದು ಹಿಂಗೆ ಮಾಡೈತೆ, ಹಂಗೆ ಮಲ್ಕೊಂಡಂತೆ. ಮಲಗಿದ್ದಾನೆ ಇವಾಗ. ನಾನು ತುಂಬ ಹತ್ರ ಇಟ್ಕೋತೀನಿ ಆ ಕ್ಯಾಮ್ರಾನ. ಎಲ್ಲರೂ ಹಿಂಗೆ ಫುಲ್ ಹಿಂಗೆ ಇಟ್ಕೋತಾರಲ್ಲ, ಹಿಂಗೆ ಇಟ್ಕೊಂಡ್ರೆ ಫುಲ್ ಕೈಯೇ ನೋವು ಬರುತ್ತಪ್ಪ. ನೋಡೋಣ ಟ್ರೈ ಮಾಡ್ತೀನಿ. ಬಟ್ ಹೊರಗಡೆ ಹೋದಾಗೆಲ್ಲ ಈ ಥರ ಇಟ್ಕೊಳಕ್ಕೆ ಒಂಥರ ಅಂತ ಅನಿಸುತ್ತೆ. ಫುಲ್ ಹಿಂಗೆ ಥರ ಹಿಂಗೆ ಹತ್ರ ಅಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಆಗಿಬಿಟ್ಟೈತೆ. ಆ್ಯಂಡ್ ದಿಸ್ ಇಸ್ ಲೈಕ್ ಅ ರ್ಯಾಂಡಮ್ ವ್ಲಾಗ್. ನಮ್ಮಮ್ಮ ಬರ್ಲಿಕ್ಕೆ ಹೇಳೋಣ. ನಾನು ಬರೇ ವ್ಲಾಗಲ್ಲಿ ನಾನೇ ಬಂದಿದ್ದೀನಿ. ನಮ್ಮ ಅಮ್ಮನ ಸ್ವಲ್ಪ ಮಾತಾಡ್ಸೋಣ ಅಂತ. ಅಳ್ತಿದ್ನಾ? ಸುಮ್ಮನೆ ಇದ್ನಾ? ಕುಯ್ ಅಂತಿದ್ನ? ಸ್ವಲ್ಪ ಹೊತ್ತು ಮಲ್ಕಂಡ.
ಟೈಮ್ ಎಷ್ಟು 1:30. ಏನು ಊಟ? ಊಟ ಬಸ್ಸಾರು ಅನ್ನ ಮುದ್ದೆ. ಪ್ರದೀಪ್ ಹೋದ್ರು ಗೈಸ್, ಅವ್ರದ್ದು ಕೆಲಸ ಇತ್ತು, ಲಾಗಿನ್ ಆಗಬೇಕು ಅಂತ ಹೇಳಿ. ಆ್ಯಂಡ್ ಐ ವಿಲ್ ಚೇಂಜ್ ಮೈ ಡ್ರೆಸ್. ಪಾಪು ಎದ್ದಾಳೆ ಅಷ್ಟರಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಣ. ನಾವು ಅಡುಗೆ ಮಾಡೋಕ್ಕೆ ಹೋದ್ರು, ಸಾಂಬಾರು ಕುದೀತೈತಲ್ಲಿ. ಋತು ಎಲ್ಲ ಇತ್ತು ಹೋಗೋಣ. ಅವನು ಹೋಗ್ತಾನೆ ಇವತ್ತು ಬೆಂಗಳೂರಿಗೆ. ಅವನಿಗೂ ಎಕ್ಸಾಮ್ಸ್ ಥಿಯರಿ ಮುಗ್ದಿದೆ, ಲ್ಯಾಬ್ ಇದೆ. ಆ್ಯಂಡ್ ಇದೇ ಥರ ನನ್ನ ಡೇ ಇರೋದು. ಅದಕ್ಕೆ ನೀವು ಬೋರಿಂಗ್ ಅನಿಸುತ್ತೇನೋ ನಿಮಗೆ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡಲ್ಲ. ಬಿಕಾಸ್ ಏನೂ ಇರಲ್ವಲ್ಲ, ಸುಮ್ಮನೆ ಬೋರಿಂಗ್ ಥರ ಅನಿಸಿದ್ರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಎಸ್, ಡ್ರೆಸ್ ಚೇಂಜ್ ಮಾಡ್ಕೊಂಡು ಪಾಪು ಎದ್ದಾಡೋ ತನಕ ಹಂಗೆ ಆರಾಮಾಗಿ ಫೋನ್ ನೋಡ್ಕೊಂಡು ಹಂಗೆ ಹಿಂಗೆ ಆಡ್ತೀನಿ. ಆಮೇಲೆ ಪಾಪು ಎದ್ಮೇಲೆ ಅವನೇನು ಸ್ವಲ್ಪ ಹೊತ್ತು ಫೀಡಿಂಗ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತಾನೆ. ಆಮೇಲೆ ಕುಯ್ ಅಂತ ಹಂಗೆ ಆಡ್ತಿರ್ತಾನೆ. ಅವಾಗ ಕೈಯಲ್ಲಿ ಸ್ವಲ್ಪ ಹಿಂಗೆ ಹಿಂಗೆ ಆಡಿಸಿದ್ರೆ ಮಲ್ಕೋತಾನೆ. ತಿರ್ಗಿ ಮಲಗಿಸೋದು ಅಷ್ಟೇ. ಏನು ಮಾಡಿದೆ ನೀನು? ಹಾಂ, ಸುಮ್ಮನೆ ಹೆಂಗೆ ಅಂತಂದ್ರೆ ಅವ್ನು ಯಾವಾಗಾದ್ರೂ ಮಲಗಿರ್ಲಿ ವೇ ಅನ್ನೋದು, ಸೌಂಡ್ ಮಾಡೋದು, ಎದಳೋ ಯಾಕೋ ಮನ್ಗಿದ್ಯಾ, ಎದಳೋ ಅಂತಾನೆ. ಎಬ್ರಿಸ್ಬಿಟ್ಟು ಹೋಯ್ತಾನೆ. ಬರೀ ಅದೇ ಕೆಲಸ ಮಾಡೋದು. ಅವ್ನು ಎದ್ದಿದ್ರೆ ಇನ್ನೇನು ಮಾಡಿಸ್ತೀನಿ ಅವ್ನ ಕೈಲಿ. ಬಿಡಪ್ಪ ಆಯ್ತು. ಅವ್ನ ಫೇಸ್ ಮತ್ತೆ ಎಡಿಟಿಂಗಲ್ಲಿ ಸಖತ್ ಕಷ್ಟ ಆಗುತ್ತೆ ಬ್ಲರ್ ಮಾಡೋದು. ಅದಕ್ಕೆ ಬ್ಯಾಗ್ ಇಟ್ಟು ಬಂದಿದ್ದೀನಿ, ಮುಖ ಕಾಣಿಸ್ಬಾರ್ದು ಅಂತ. ನೀನು ಊಟ ಮಾಡಲ್ವಾ? ಹೋಟೆಲ್ಲು. ಹೋಟೆಲ್. ಇವ್ನು ಹೋಟ್ಲಿಗೆ ಹೋಗೋದು ಗೈಸ್. ಇವು ಎಲ್ಲಾದ್ರೂ ಹೋಗಿ ತಿಂದ ಆದ್ಮೇಲೆ ಸ್ಕ್ಯಾನರ್ ಕಳಿಸ್ತೀನಿ, ಹಂಗೆ ಪೇ ಮಾಡು ಅಂತ ಕಳಿಸ್ತಾನೆ ಅನನ್ಯಂಗೆ. ನನ್ಗೆ ಯೂಶಲಿ ಏನು ಕಳ್ಸಲ್ಲ. ಅನನ್ಯಂಗೆ ಜಾಸ್ತಿ ಕಳಿಸ್ತಾನೆ, ನಂಗೆ ಕಡಿಮೆ ಕಳಿಸ್ತಾನೆ. ಋತು, ನೀನು ಸ್ಕ್ಯಾನರ್ ಯಾರಿಗೆ ಕಳಿಸ್ತೀಯೋ? ಅನನ್ಯಂಗೋ ನಂಗೋ? ಇದಕ್ಕೆ ನಿನ್ನ ಅಕೌಂಟಲ್ಲಿ ಬ್ಯಾಲೆನ್ಸ್ ಎಷ್ಟೈತೆ? ಯಾರ ಪಿ ಎ? ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಇಲ್ವಾ? ಅಕೌಂಟ್ ಬ್ಯಾಲೆನ್ಸ್ ಎಷ್ಟೈತೆ? ನೆಗೆಟಿವ್ ಅಲ್ಲಿ ಇರುತ್ತಾ, ಝೀರೋ ಅಲ್ಲಿ ಇರುತ್ತಾ? ಗೊತ್ತಾಯ್ತು. ಸಸ್ಪೆನ್ಸ್ ಅಂತ ಓಡ್ತಾನೆ ಗೈಸ್ ಅವನು ಹೋಗ್ಲಿಕ್ಕೆ. ಮಸಾಲೆ ಪುರಿ ಆದ್ರೂ ತಿನ್ನು. ಇವತ್ತು ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ಲೇ ಇಲ್ಲ ಗೈಸ್ ನನಗೆ. ಮಸಾಲೆ ಪುರಿನೂ ಇಷ್ಟ ಆಗಿಲ್ಲ, ಏನು ತಿಂದಿದ್ದು ಏನೂ ಇಷ್ಟ ಆಗಿಲ್ಲ. ಸುಮ್ಮನೆ ಹೋಗಿದ್ದಕ್ಕೆ ತಿಂದು ಬಂದಿರೋದು. ಎಷ್ಟು? ನಿಮ್ಮ ಮ್ಯಾನೇಜರ್ ಕೊಡಲ್ವಾ? ಪೇ ಮಾಡಲ್ವಾ ನಿಮ್ಮ ಮ್ಯಾನೇಜರು? ಗೈಸ್ ಇವ್ರ ಪಿ ಎ ಅವ್ರಂತೆ. ಮ್ಯಾನೇಜರ್ ಇದ್ಮೇಲೆ ನಮ್ಮ ಅಮ್ಮನ ಹತ್ರ ಯಾಕೆ ದುಡ್ಡು ಕೇಳ್ತವ್ರೆ ಕೇಳಿ? ದುಡ್ಡು ಕೊಡಮ್ಮ ಅಂತ. ಏನು ಮಾಡ್ಕೊಂಡು ತಿಂತಿರುತ್ತು? ಏನೋ ಮಾಡ್ತೀನಿ ಅಂತಿದ್ದೆ, ನಮ್ಮ ಮನೆ ಚೆಫು. ಏನು ಮಾಡ್ತೀಯ? ಮಾಡಾದ್ಮೇಲೆ ತೋರಿಸ್ತೀನಿ ಗೈಸ್. ಬಸ್ಸಾರು ಅದು ಬೇರೆ ಏನೋ ಅಂತ. ನಮ್ಮ ಗಿಡದ್ದು ಸಿಬಿಕಾಯಿದು ಯಾವ್ದಾದ್ರು ಚೆನ್ನಾಗಿರುತ್ತೆ ತಗೊಳ್ಳೋಣ ತಡೀರಿ. ಒಳಗಡೆ ರೆಡ್ ಪಿಂಕ್ ಥರ ಇರುತ್ತಲ್ಲ ಅದು ಯಾವ್ದು ಚೆನ್ನಾಗೈತೆ ಅಂತ ನೋಡ್ತಾರೆ. ಪ್ರದೀಪಿಗೂ ಕೊಟ್ಟು ಕಳಿಸ್ಬೇಕು. ಇದು ಕಾಕನ ಈ ಪ್ಲೇಟ್ಗೆ ಸಿಲ್ಲೋಡಿ ಒಂದೊಂದು ನವಿಲು ಪ್ಯಾರೋಟೋ ಏನೋ ತಿಂದ್ಬಿಟ್ಟೈತಿದ್ದು. ಎಷ್ಟು ಬಿಡಬೇಕು ಇತ್ತು, ತಿನ್ನಬಾರ್ದಲ್ಲ ಅಮ್ಮ. ಇದೆಲ್ಲ ಎಸಿಬೇಕಮ್ಮ. ಫುಲ್ ಹಣ್ಣಾಗಿರೋದು ಒಂದೊಂದು. ನವಿಲೋ ಏನೋ ತಿಂದ್ಬಿಟ್ಟೈತೆ. ಇದೊಂದು ಮತ್ತು ಇನ್ನೊಂದು ಇದು ಪುಟ್ಟದೊಂದು. ಇದು ಹಣ್ಣಾಗೈತಿ, ಇದು ಚೆನ್ನಾಗಿಲ್ಲ. ಇನ್ನು ಮೆಕ್ಕಿದೆಲ್ಲ ಚೆನ್ನಾಗೈತೆ. ಪ್ರದೀಪಿಗೆ ಕೊಡಬೇಕಿತ್ತು ಗೈಸ್. ಹೋಗಿದ್ದಾರೆ. ಸಂಜೆ ಬರ್ತಾರೆ, ಬಂದಾಗ ಕೊಡಬೇಕು. ಅಲ್ಲ ನಮ್ಮ ಅಪ್ಪಾಜಿ ತಿಂತಾರೆ. ಇಸುನ್ಗೆ ಹುಟ್ಟಿದಾಗ ಅಮ್ಮ ಬ್ಯಾಂಗಲ್ಸ್ ಟೈಪ್ ಬರುತ್ತಲ್ಲ, ಕರಿಮಣಿದು ಬೀಡ್ಸ್ ಇರೋದು, ಅದು ತೊಗೊಬಂದಿದ್ರು. ಅದು ಸೈಜ್ ಆಲ್ಟ್ರೇಷನ್ ಇರಲಿಲ್ಲ, ಬ್ಯಾಂಗಲ್ ಟೈಪ್ ಇರೋದು. ಸೈಜು ಇನ್ನೂ ಲೂಸ್ ಆಗ್ತಿದೆ, ಅದಕ್ಕೆ ಹಾಕಿರಲಿಲ್ಲ. ಇದು ಆಲ್ಟ್ರೇಷನ್ದು ಈ ಥರದಿದೆ. ಆಲ್ಟರ್ ಮಾಡೋದು ಎಲ್ಲೋ ಯಾವಾಗಲೂ ಬಿದ್ದೇ ಹೋಗುತ್ತೆ ಗೈಸ್ ಇದು.
ಅವನಿಗೆ ಬ್ಲ್ಯಾಕ್ ಮತ್ತು ವೈಟ್ ಬೀಡ್ಸಿಂದು ತರಿಸಿದ್ದೆ ಎವಿಲ್ಲ ಇರೋದು, ಅದು ಕಳೆದೋಗಿದೆ. ಅದೆಲ್ಲ ಮಿಸ್ ಆಗಿಬಿಟ್ಟಿದೆ ಎರಡೂ. ಅದಕ್ಕೆ ಇನ್ನೊಂದು ಪೇರ್ ಅಮ್ಮ ಇದ್ರ ಜೊತೆ ಇನ್ನೊಂದು ಪೇರೆಲ್ಲ ತೊಗೊಬಂದಿದ್ರು. ಎಲ್ಲೋ ಇತ್ತು ಅಂತ ಗೊತ್ತಿಲ್ಲ, ಇಲ್ಲೇ ಎಲ್ಲೋ ಇತ್ತು. ಸೌಂಡ್ ಮಾಡ್ತಾನೆ. ಈ ಕೈಯಲ್ಲಿದೆ ನೋಡಿ ಗೈಸ್. ಇದು ಬ್ಲ್ಯಾಕ್ ಥ್ರೆಡ್ ಏನು ಹಾಕಿರಲಿಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಒಂದ್ಸತಿ ಹಾಕಿ ಅದು ಸೈಜ್ ಚಿಕ್ಕ ಆಗ್ತಿತ್ತು ಅಂತ ತೆಗ್ದಾಕ್ಬಿಟ್ಟಿದ್ವಿ. ನಾವು ನಮ್ಮ ಅತ್ತೆ ಹಾಕಬೇಕು ಅಂತ ಹೇಳಿ ಬಂದಾಗ ಹಾಕ್ಬಿಟ್ಟು ಹೋಗಿದ್ದಾರೆ ಇದನ್ನು. ದೆನ್ ಇದು ಇರಲಿ ಅಂತ ಹಾಕಿದ್ದೆ, ಇನ್ನೇನು ತೆಗ್ದಾಕ್ಬಿಡ್ತೀನಿ. ಯಾವಾಗೂ ಬಿದ್ದ ಹೋಗಿರುತ್ತೆ ಗೈಸಿ, ಸುಮ್ಮನೆ ವೇಸ್ಟ್ ಇತ್ತು ತೊಗೊಂಡಿರೋದು. ಇಲ್ಲಿ ನೋಡಿಲಿ, ಇಲ್ಲೂ ಅಷ್ಟೇ ಎಲ್ಲ ಬಿಚ್ಕೊಂಡು ಹೋಗಿದೆ ಆಲ್ರೆಡಿ 1-2 ಡೇಸ್ಗೆ. ತೆಗ್ದೇಸಿದ್ದೀನಿ, ಇದು ಒಂದು ಇರುತ್ತೆ ಅಷ್ಟೇ. ಇದೇನಕ್ಕೆ ಇರುತ್ತೆ ಅಂತ ಗೊತ್ತಿಲ್ಲ, ಇದು ಲೂಸಾಗಿ ಈ ಥರ ಆಗ್ತಾಯಿತ್ತು ಅಂತಲೂ ಗೊತ್ತಿಲ್ಲ. ಲೆಟ್ಸಿ, ಅದು ಹೆಂಗೂ ಆರ್ಡರ್ ಕೊಟ್ಟು ಬಂದಿರೋದು ಸಿಲ್ವರ್ ಬಂದಮೇಲೆ ಅದನ್ನು ಹಾಕೋಣ. ನೀವು ಎಂತ ಊಟ ಮಾಡ್ತೀನಿ ಅಂತಂದ್ರಿ ಗೈಸ್? ಅವಾಗಲೇ ಏನಂದವನು, ನಮಗೆಲ್ಲ ಬಸ್ಸಾರು ಊಟ, ಇವ್ನಿಗೆ ಸ್ಪೆಷಲ್. ಯಪ್ಪ ನೋಡಿ, ಇವನು ಊಟ ಮಾಡಿ, ಇದೇ ಊಟ ಇವಂದು. ಎಲ್ಲರಿಗೂ ಒಂದು, ಇವನಿಗೆ ಒಂದು ಸ್ಪೆಷಲ್. ಹಾಂ ಹೇಳೋ ಮುಂದಕ್ಕೇನು? ಫಾಲೋ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ. ಇನ್ಸ್ಟಾಗ್ರಾಮ್ ಅಕೌಂಟ್ ಹೇಳು. ಐ ಡೋಂಟ್ ಹ್ಯಾವ್ ಇನ್ಸ್ಟಾಗ್ರಾಮ್ ಅಕೌಂಟ್. ಓ, ಇಂಗ್ಲೀಷು ಹುಡುಕ್ತಾರೆ ಎಲ್ಲರೂ. ಆಗ ಇದ್ರೆ ಕಮೆಂಟ್ ಮಾಡೋದು, ಋತ್ವಿಜ್ ಇನ್ಸ್ಟಾಗ್ರಾಮ್ ಅಕೌಂಟ್ ಏನು ಅಂತ. ಹಾಂ, ಅಭಿ ಮಾಡ್ತಾನೆ ನೋಡಿ. ಅಭಿ ಬ್ಲಾಗಿಗೆ ಬಂದು ಎಷ್ಟೊಂದು ದಿನ ಆಯಿತು. ಕರ್ಕೊಬಾರ ಒಂದು ದಿವಸ ಮನೆಗೆ. ಅಭಿ ನಮ್ಮನೆಗೆಲ್ಲ ಬರಲ್ಲ, ಅವನು ಮಾಡ್ತಾನೆ. ಇನ್ನು ಲ್ಯಾಬ್ ಎಕ್ಸಾಮ್ ಇದೆ ಅಂತ ಹೋಯ್ತವನೆ ಗೈಸ್, ಹೊರಟವನೆ. ನಾವು ಶಾಪಿಂಗ್ ಹೋಗ್ತೀನಿ, ಬರಲ್ಲ ಹಂಗಿದ್ರೆ. ನಾವು ಇವರೆಲ್ಲ ಬಿಸಿ. ಫೋನ್ ಪೇ ಅವೈಲೇಬಲ್ ಇದೆ. ಹೇಗೆ? ಶಾಪಿಂಗ್ ನಾನು ಅಲ್ಲಿ ಮಾಡ್ಕೊಂತೀನಿ, ದುಡ್ಡು ಹಾಕು. ನಾವು ನಮ್ಮ ದುಡ್ಡಲ್ಲಿ ಮಾಡ್ಕೊತಾ ಇರೋದು. ನೀನು ನಿನ್ನ ದುಡ್ಡಲ್ಲಿ ಮಾಡ್ಕೊ, ನಾವು ನಮ್ಮ ದುಡ್ಡಲ್ಲಿ ಮಾಡ್ಕೊತೀವಿ. ಪೈಸಾ ಇಲ್ಲಪ್ಪ ನಮ್ದಲ್ಲೂ ಪೈಸಾ ಖಾಲಿ. ಇವನು ನಮ್ಮಮ್ಮ ತಗೊಳ್ಳೋ ಅಂತ ಅಂದರೆ, ಬೇಡ ಕಣಮ್ಮ, ಯಾಕೆ ಐತಂತೆ. ಅಮ್ಮ ಹೇಳ್ತಲ್ಲ, ತಗೊಳಲ್ವ ನೀನು? ಹಾಂ ತಾತಿಯಾ? ಅವನು ಶಾಪಿಂಗ್ ಮಾಡ್ತಾನೆ ಗೈಸ್, ನಾವು ಮಾಡ್ತೀವಿ. ಅವ್ನು ಬೆಂಗಳೂರಲ್ಲೇ ಮಾಡ್ಕೋತಾನೆ, ಬಟ್ ನಾವು ಬೇರೆ ಕಡೆ ಎಲ್ಲ ಹೋಗಿ ಮಾಡೋಣ ಅಂದ್ಕೊಂಡಿದ್ದೀವಿ. ಲೆಟ್ಸಿ, ಏನಾದರೂ ಆಫ್ಲೈನ್ ಚೆನ್ನಾಗಿರೋದು ಅನಿಸಿದ್ರೆ ಪಾಪುಗೆ ನಾನು ಆಫ್ಲೈನ್ ತೊಗೋತೀನಿ, ಅದರ್ವೈಸ್ ವಿಲ್ ಗೋ ವಿತ್ ಆನ್ಲೈನ್. ಫಸ್ಟ್ ಆಫ್ಲೈನ್ ನೋಡ್ಕೊಬರ್ತೀನಿ, ಆಫ್ಲೈನಲ್ಲಿ ಚೆನ್ನಾಗಿರೋ ಸಿಕ್ಕಿದ್ರೆ ಆಫ್ಲೈನ್ ತೊಗೊಬರ್ತೀನಿ, ಇಲ್ಲ ಅಂತಂದರೆ ಆನ್ಲೈನಲ್ಲಿ ತೊಗೋತೀನಿ. ಅವನಿಗೆ ನಮಗೂ ನಮಗೇನಿಲ್ಲ, ಅವ್ನಿಗೇನೆ ಇರೋದು. ಬಿಕಾಸ್ ಅವನಿಗೆ 15 ಡೇಸ್ 20 ಡೇಸಿಗೆಲ್ಲ ಸೈಜ್ ವೇರಿ ಆಗ್ತೈತೆ, ಲೆಂತ್ ಜಾಸ್ತಿ ವೇರಿ ಆಗ್ತೈತೆ ಬಟ್ಟೆಗಳು. ಸೊ ಅದಕ್ಕೆ ಅಂತ ಜಾಸ್ತಿ ತೊಗೊಳ್ಳೋದೇ ಬೇಡ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ, ಇರೋದೇ ಆಗಲಿ ಅಂತ. ಬಿಕಾಸ್ ಇರೋದು ಆಗ್ತೈತೆ ಅವನಿಗೆ. ಫಿಟ್ ಆಗಂತೂ ಕರೆಕ್ಟ್ ಫಿಟ್ಟಿಂಗ್ಸಲ್ಲಿ ಇರೋ ಎಷ್ಟೊಂದು ಇದೆ, ಅದಕ್ಕೆ ಅದೆಲ್ಲದು ಮುಗಿದು ಬಿಡಲಿ, ಆಮೇಲೆ ನೆಕ್ಸ್ಟ್ ತಗೊಳ್ಳೋಣ ಒಂದು ಸೆಟ್ ಅಂತ. ಎಷ್ಟೊಂದು ಬಟ್ಟೆಗಳು ಅವನಿಗೆ ಜಸ್ಟ್ 15 ಡೇಸಿಗೆ ಟೈಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಒಂದು ಸೆಟ್ ಪೂರ್ತಿ ಎಷ್ಟೊಂದು ಒಂದು 10-15ಕಿಂತ ಜಾಸ್ತಿನೇ 15 ಡೇಸಿಗೆ ಇದಾಯಿತು. ಅದಕ್ಕೋಸ್ಕರ ಜಾಸ್ತಿ ತಗೊಳ್ಳೋದೇ ಬೇಡ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಇರೋದು. ಬಿಕಾಸ್ ಈಚೆನೂ ಹೋಗಲ್ಲ, ಮನೇಲೇ ಹಾಕೋದಕ್ಕೆ ಏನಕ್ಕೆ ಅಷ್ಟೊಂದು ವೇಸ್ಟ್ ಆಗುತ್ತೆ ಅಂತ ಹೇಳಿ. ಲೆಟ್ಸಿ, ಎಲ್ಲಿಗೆ ಹೋಗೋದು ಅಂತ. ಶಾಪಿಂಗ್ ಆದರೆ ನಾವು ಬೇರೆ ಪ್ಲೇಸ್ಗೆ ಹೋಗ್ಬೇಕಾಗುತ್ತೆ, ನಾವು ಸುಮ್ಮನೆ ಓಡಾಡ್ಕೊ ಬರೋದಾದರೆ ಬೇರೆ ಪ್ಲೇಸ್ಗೆ ಹೋಗ್ಬೇಕಾಗುತ್ತೆ. ಅದಕ್ಕೆ ನಾವು ಡಿಸೈಡ್ ಮಾಡಿದ್ವಿ, ವಿ ಆರ್ ಪ್ಲ್ಯಾನಿಂಗ್ ಫಾರ್ ಡೇ ಆಫ್ಟರ್ ಟುಮಾರೋ ಆ್ಯಂಡ್ ಐ ವಿಲ್ ಡೂ ಬ್ಲಾಗ್. ಎಸ್, ಮಳೆ ಬರ್ತೈತೆ. ಸೋನೆ ಋತು ಕಲರ್ಫುಲ್ ಆಗಿದೆ, ನಿನ್ಕಿನ ದೊಡ್ಡಗೈತೆ ಕಣ. ಓಪನಿಂಗ್ ಸೆರೆಮನಿ ಮಾಡೋಣ, ರೀಲ್ಸ್ ಮಾಡಿರುತ್ತೆ. ರೀಲ್ಸ್ ಕಲರ್ ವಿಚ್ ಕಲರ್ ಡು ಯು ವಾಂಟ್? ಮಾಡು, ಡ್ಯಾನ್ಸ್ ಮಾಡ್ತಾನೆ. ಇವಾಗ ಕಾಣಿಸ್ತೇ ಇಲ್ಲ, ಅವಾಗ ನಿಜವಾಗ್ಲು. ಈಗ ಋತು, ಈಗ ಋತು, ಈಗ ಮಾಡಿ.
ಮಾಡು, ಈಗ ಮಾಡು. ಕಾಣಿಸಲ್ಲ, ಅಪ್ಪಾಜಿಗೆ ಕಾಣಿಸಲ್ಲ, ಮಾಡು. ಕಾಲು ಎತ್ಕೊಂಡು ಮಾಡ್ತಿದ್ದ ಹಿಂಗೆ, ಚಿಕ್ಕ ಮಕ್ಳು ಮಾಡ್ತಾವಲ್ಲ ಹಂಗೆ. ಇಲ್ಲ, ನೋಡ್ತಾ ಇದೀನಿ, ಬರ್ತಾ ಇಲ್ಲ. ತಗೊಂಡಿದೀಯಾ ವಾಟರ್ ಬಾಟಲ್ನ? ಅವ್ನು ಮೀಟಿಂಗ್ ಮಾಡಕ್ಕೆ ಇಲ್ಲಿ ನಮ್ಮ ತಗಿ ಇವ್ನು ಹೋಗೋದಕ್ಕೆ ಅದ್ ಮಡಿಕೊಂಡ ಇತ್ತಾಂಡ ಅತ್ತಾಂಡ ಅಂತ ಫುಲ್ ಹಿಂದೆ ತಿರುಗ್ತಾ ಇರ್ಬೇಕು ಅರ್ಜೆಂಟ್. ಅದಕ್ಕೆ ಹೋಗ್ಬೇಡ ಇರು. ಹಾ ಅದಕ್ಕೆ ಇರ್ತಾನಂತೆ ಪಾಪ ಅವನ್ನ ಮಾಮ ಹೋಗ್ಬೇಡ ಹೋಗ್ಬೇಡ ಅಂತವನಂತ. ಆಮೇಲೆ ಇನ್ನೇನು ಹೇಳ್ದ? ಇವೇ ಜಾಸ್ತಿ ಗಿಫ್ಟ್ ತರಬಾರ್ದು. ಆಮೇಲೆ ಇವೇ ಆಮೇಲೆ ನಿನ್ನೇನು ಹೇಳಿಲ್ವಾ? ನಾವು ಅಮ್ಮಂಗೆ ಕೊಟ್ಟಿದ್ದೆಲ್ಲ ದುಡ್ಡು ಅದ್ರಲ್ಲಿ ಕೊಡಿಸ್ಕೊತೀನಿ. ಪೈಸಾನು ಕೊಟ್ಟಿಲ್ಲ ಗೈಸ್. ನೀನ್ ಯಾಕಮ್ಮ ಬ್ಯಾಗ್ ಹಿಡ್ಕೊಂಡು ನಿಂತಿದೀಯಾ? ಅಲ್ಲಿ ಮಡಗು, ಬಸ್ ಬಂದಾಗ ತಗೊಂಡು ಹೋಯ್ತಾನೆ. ಆಗ ಬಸ್ ಬಂದಾಗ ತಕ್ಕೊಟ್ರೆ ಆಯ್ತು. ಇಲ್ಲ ಇಲ್ಲೋಡ, ಇಲ್ಲಿ ಬ್ಯಾಗ್ ಹಿಡ್ಕೊಂಡು ನಿಂತಿರೋದು ಗೊತ್ತಾಯಿಲ್ಲ. ಒಂದು ಮಡ್ಗಮ್ಮ ಬಂದಾಗ ಕೊಡೋಣ. 444 450 ಬರುತ್ತಾ? ಇನ್ನೊಂದು 4 ತಗೊಂಡೋಗಿ. ನಮ್ಮ ಅಮ್ಮನ ಫೋನು ಇವನೇ ತಗೊಂಡೋಗ್ತಾನೆ. ಪಾಪ ಅಮ್ಮನ ಫೋನೇ ಇಲ್ಲ. ಇಲ್ಲೋ ಇದೆ, ಅಮ್ಮನ ಫೋನ್ ಇದೆ. ನೆಕ್ಸ್ಟ್ ಕೊಡ್ಸು. ಇದು ಕೊಡ್ತೀನಿ ಋತು, ನಾನು ಹೇಳ್ತೀನಲ್ಲ ಅದು ಕೊಡ್ಸು ನಂಗೆ. ಆ ಫೋನ್ ಕೊಡ್ಸು. ನೀವು ಚಿಕ್ಕವ್ರು ಕೇಳಿದ್ರೆ ಕೊಡಿಸ್ಬೋದಪ್ಪ. ಒಂದೇ ಸೈಜ್ ತಾನೆ ಫೋನು, ಎಲ್ಲ ಒಂದೇ ಸೈಜ್. ಒಂದೇ ಸೈಜ್ ಕೊಡಿಸ್ತೀನಿ ಆಯ್ತು. ಚಿಕ್ಕ ತಾನೆ, ಚಿಕ್ಕ ಸೈಜ್. ಈ ಸೈಜ್ ಈಗ ಇಟ್ಕೊಂಡಿದ್ದೀನ, ಆ ಸೈಜಿಗೆ ಕೊಡ್ಸಾಕು. ಈಗ ನಮ್ಮ ಕೈಲಿ ಮಾತಾಡ್ಕೊಂಡು ನಿಂತ್ಕೊಂಡು ಬಸ್ ಬರೋದು ನೋಡಿಲ್ಲ, ಓಡ್ತವನ್ ಈಗ. ನಾವಿಲ್ಲಿ ಕಳ್ಸಕ್ ಬಂದಿದ್ದೀವಿ. ಈಗ ನೋಡಿ ಇಲ್ಲಿಂದ ಓಡ್ಬಿಟ್ಟು ಎಷ್ಟು ನಿಧಾನಕ್ಕೆ ಹೋಯ್ತವನೆ, ಇನ್ನು ದೂರ ಬರ್ತೈತೆ ಅಂತ. ಗೈಸ್ ಎಕ್ಸ್ಪ್ರೆಸ್ ಅದು ಬರ್ತಾವನ, ಅದಕ್ಕೆ ವಾಪಸ್. ಒಂದು ವಾಕಿಂಗ್ ಸ್ಟೈಲ್ ಹಿಂಗೆ ಇರೋದು. ನಿಧಾನಕ್ಕೆ ಛತ್ರಿನೂ ತಿರುಗಿಸ್ಕೊಂಡು ಹೆಂಗೆ ಬರ್ತಾವ ನೋಡಿ. ನಿಮ್ದು ಹಿಂಗೆ ನಾವು ವಾಕಿಂಗ್ ಸ್ಟೈಲ್ ಇರೋದು? ನಿಮ್ದು ಹಿಂಗೆ ನಾವು ವಾಕಿಂಗ್ ಸ್ಟೈಲ್ ಇರೋದು? ಇದು ಬಸ್ ಏನಾರು ಬಿಟ್ಟೋಯ್ದ್ರೆ ಮಾಡಿವಿ ನೀನು. ಸ್ಕೂಲ್ ಬಸ್ಸಾ? ಅಲ್ಲ ಕಣ, ನಮ್ಮ ಕೈಲಿ ಮಾತಾಡ್ಕೊಂಡು ನಿಂತಿದ್ದಲ್ಲ, ಮಿಸ್ ಆಗಿದ್ರೆ ಅದು ಏನಾರು ಶಟ್ಲ್ ಆಗಿ ಮಿಸ್ ಆಗಿದ್ರೆ ಋತು ಹೋದ, ಅನನ್ಯ ಬಂದವಳು ಇವಾಗ. ಅವಳು ಈಚೆ ಹೋಗಿದ್ಲು, ಅಳ್ತವನೆ ಕುಯ್ 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 ಅಂತ. ನಮ್ಮಮ್ಮ ಮಾಡಿರೋದು ಎಗ್ ರೈಸ್ ತಿನ್ಬೇಕು ಗೈಸ್. ಅನನ್ಯ ಸ್ವಲ್ಪ ಸ್ನ್ಯಾಕ್ಸ್ ತಂದಳೇನೋ, ಚಾಕ್ಲೇಟ್ ಸ್ನ್ಯಾಕ್ಸ್ ಎಲ್ಲ. ಆ್ಯಂಡ್ ದಟ್ಸ್ ಆಲ್. ಐ ವಿಲ್ ಎಂಡ್ ದಿಸ್ ವ್ಲಾಗ್ ಹಿಯರ್ ಓನ್ಲಿ. This is like a day in my life or random video sort of video, and I will end this vlog here only. Please do like, share, comment and subscribe to Aishwarya Pradeep YouTube channel.